ಇನ್ನು ಹಾಲಿ ಸಂಸದ ಪಿಸಿ ಮೋಹನ್ ಮತ್ತೆ ಗೆಲ್ತಾರಾ? ಎಸ್, ಬೆಂಗಳೂರು ಸೆಂಟ್ರಲ್ನಲ್ಲಿ ಇಬ್ಬರು ಘಟಾನುಘಟಿ ನಾಯಕರ ಒಂದು ಫೈಟ್ ಏರ್ಪಟ್ಟಿರುವಂಥದ್ದು. ಅಲ್ಲಿ ಹಾಲಿ ಸಂಸದರಾಗಿರುವಂತಹ ಪಿಸಿ ಮೋಹನ್ ಮತ್ತೆ ಗೆಲ್ತಾರಾ ಅನ್ನುವಂಥ ಒಂದು ಪ್ರಶ್ನೆ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಫೈಟ್ ಸಮೀಕ್ಷೆಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರು ಸೆಂಟ್ರಲ್ನಲ್ಲಿ ಮತದಾರರ ಒಲವು ಯಾವ ರೀತಿಯಾಗಿದೆ, ಯಾವ ಪಕ್ಷದ ಕಡೆಗಿದೆ, ಯಾವ ಅಭ್ಯರ್ಥಿ ಕಡೆಗಿದೆ ಅಂತ ನೋಡ್ತಾ ಹೋಗೋಣ. ಇನ್ನು ಅಲ್ಲಿ ಹಾಲಿ ಸಂಸದರಾಗಿರುವಂತಹ ಪಿಸಿ ಮೋಹನ್ ಮತ್ತೆ ಗೆಲ್ತಾರಾ? ಪಿಸಿ ಮೋಹನ್ ಗೆಲುವಿಗೆ ಪ್ರಧಾನಿ ಮೋದಿಯ ನಾಮಬಲ ಕೂಡ ಇದೆ. ಆದ್ರೆ ಪಿಸಿ ಮೋಹನ್ಗೆ ಆಡಳಿತ ವಿರೋಧಿ ಅಲೆ ಭೀತಿ ಇದೆಯಾ? ಕ್ಷೇತ್ರ ಹೆಚ್ಚು ಅಭಿವೃದ್ಧಿ ಆಗಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಎಲ್ಲೊಂದ್ ಕಡೆ ಕೇಳಿ ಬರ್ತಾ ಇತ್ತು. ಹಾಗಾದ್ರೆ ಹಾಲಿ ಸಂಸದರು ಮತ್ತೊಮ್ಮೆ ಹಾಲಿ ಸಂಸದರಾಗಿ ಗೆದ್ದು ಬರ್ತಾರಾ? ಬೆಂಗಳೂರು ಸೆಂಟ್ರಲ್ನಲ್ಲಿ ಪಿಸಿ ಮೋಹನ್ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಅಭ್ಯರ್ಥಿಗಳ ಪ್ಲಸ್ ಹಾಗೂ ಮೈನಸ್ಗಳನ್ನ ನೋಡೋಣ. ಬೆಂಗಳೂರು ಸೆಂಟ್ರಲ್ನಲ್ಲಿ ಕೈ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರ ಒಂದು ಬಲಾಬಲಗಳೇನು, ಜೊತೆಗೆ ಹಾಲಿ ಸಂಸದರಾಗಿರುವಂತಹ ಪಿಸಿ ಮೋಹನ್ ಅವರ ಬಲಾಬಲಗಳೇನು? ಬೆಂಗಳೂರು ಸೆಂಟ್ರಲ್ನಲ್ಲಿ ನಾವು ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಜನರು ಯಾರ ಪರ ಒಲವನ್ನ ತೋರಿಸಿದ್ದಾರೆ ನೋಡ್ತಾ ಹೋಗೋಣ. ಎಸ್, ಬೆಂಗಳೂರು ಸೆಂಟ್ರಲ್ ಒಂದು ಲೋಕಸಭೆಯ ಅಖಾಡದಲ್ಲಿ ಬಹಳ ಒಂದು ಮುಖ್ಯವಾದ ಕ್ಷೇತ್ರ ಅಂತ ಹೇಳ್ಬೋದು. ಯಾಕಂದ್ರೆ 25 ಲಕ್ಷಕ್ಕೂ ಅಧಿಕ ಮತದಾರರು ಅಲ್ಲಿದ್ದಾರೆ, 24 ಲಕ್ಷ ಮತದಾರರಿದ್ದಾರೆ. ಹಾಗಾಗಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಯಾರ ಪರ ಒಲವಿದೆ? ಬೆಂಗಳೂರಿನ ಪ್ರತಿಷ್ಠೆಯ ಕೇಂದ್ರವಾಗಿರುವಂತಹ ಬೆಂಗಳೂರು ಸೆಂಟ್ರಲ್ ಲೋಕಸಭೆ ಅಖಾಡದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಬಿಗ್ ಫೈಟ್ ಇದೆ ಅಂತ ಹೇಳ್ಬೋದು. ಒಂದು ಕಡೆ ಹಾಲಿ ಸಂಸದರಾಗಿರುವಂತಹ ಪಿಸಿ ಮೋಹನ್, ಮತ್ತೊಂದು ಕಡೆ ಮನ್ಸೂರ್ ಅವರು. ಇನ್ನು ಈ
ಪ್ಲಸ್ ಹಾಗೂ ಮೈನಸ್ಗಳನ್ನ ಈ ಇಬ್ಬರು ಅಭ್ಯರ್ಥಿಗಳ ಪ್ಲಸ್ ಹಾಗೂ ಮೈನಸ್ಗಳನ್ನ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಪಿಸಿ ಮೋಹನ್ ಹಾಗೂ ಮನ್ಸೂರ್ ಅವರು ಕ್ಷೇತ್ರದ ಜನರಿಗೆ ಪಿಸಿ ಮೋಹನ್ ಪರಿಚಿತರು, ಹಾಲಿ ಸಂಸದರು. ಇನ್ನು ಹಾಗೆ ಮನ್ಸೂರ್ ಅವರು ಹಲವು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳನ್ನು ನಾವು ಹೊಂದಿರುವವರು. ಹಾಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಲಾಭ ಕೂಡ ಮನ್ಸೂರ್ ಅವರ ಕಡೆ ಒಂದ್ ಕಡೆ ಇದ್ರೆ, ಮೋದಿ ಅವರ ನಾಮಬಲ ಪಿಸಿ ಮೋಹನ್ ಅವರ ಕಡೆ ಇದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಪಿಸಿ ಮೋಹನ್ ಹಾಗೆ ಮನ್ಸೂರ್ ಇಬ್ಬರ ನಡುವೆ ಒಂದು ಜಿದ್ದಾಜಿದ್ದಿನ ಕಣವಾಗಿದೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಜೊತೆಗೆ ಈ ಕ್ಷೇತ್ರದ ಒಂದು ಸೆಂಟ್ರಲ್ ಫೈಟ್ ಸಮೀಕ್ಷೆಯನ್ನ ನಿಮ್ಮ ಮುಂದೆ ಇಡೋದಾದ್ರೆ, ಬೆಂಗಳೂರು ಸೆಂಟ್ರಲ್ನಲ್ಲಿ ಮತದಾರರ ಒಲವು ಯಾವ ಕಡೆ ಇದೆ, ಈ ಇಬ್ಬರು ಅಭ್ಯರ್ಥಿಗಳ ಪರವಾಗಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಹಾಲಿ ಸಂಸದರು ಪಿಸಿ ಮೋಹನ್ ಅವರೇ ಬೇಕು ಅಂತ ಹೇಳ್ತಾ ಇದ್ದಾರೆ, ಅಥವಾ ಹೊಸ ಮುಖಕ್ಕೆ ಮಣೆ ಹಾಕೋಣ ಅನ್ನುವಂಥ ಮಾತುಗಳನ್ನ ಎಷ್ಟು ಜನ ಹೇಳ್ತಾ ಇದ್ದಾರೆ, ಕಾದು ನೋಡಬೇಕು. ಆದರೆ ಒಟ್ಟು ಮತದಾರರು 24,33,751 ಜನ ಒಟ್ಟು ಮತದಾರರು ಬೆಂಗಳೂರಿನ ಕೇಂದ್ರದಲ್ಲಿದ್ದಾರೆ. ಇನ್ನು ಕ್ಷೇತ್ರದ ಜನರಿಗೆ ಪಿಸಿ ಮೋಹನ್ ಪರಿಚಿತರು, ಸದಾ ಲಭ್ಯರಿರ್ತಾರೆ ಅನ್ನುವಂಥ ಮಾತುಗಳಿದೆ. ಆದರೆ ಆಡಳಿತ ವಿರೋಧಿ ಅಲೆ ಕೂಡ ಇರುವಂತಹ ಒಂದು ಭೀತಿ ಕೂಡ ಇದೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಹೆಸರಿನ ಪ್ರಭಾವ ಕೂಡ ಪಿಸಿ ಮೋಹನ್ ಅವರ ಮೇಲಿದೆ. ಇನ್ನು ಪಿಸಿ ಮೋಹನ್ ಅವರ ಮೈನಸ್ಗಳನ್ನ ನೋಡ್ತಾ ಹೋಗೋದಾದ್ರೆ, ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಬಹುದಾದಂಥ ಒಂದು ಭೀತಿ ಕೂಡ ಇದೆ. 5 ವರ್ಷವಾದರೂ ಸಂಸದರಾಗಿದ್ರು ಕೂಡ ಕ್ಷೇತ್ರದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಮಾತುಗಳು ಕೂಡ ಇದೆ. ಆದರೆ ಮನ್ಸೂರ್ ಅಲಿ ಖಾನ್ ಅವರು ಯಾವ ರೀತಿ ಒಂದು ಫೈಟ್ ಕೊಡ್ತಾರೆ ಕಾದು ನೋಡಬೇಕು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕೃಷ್ಣ. ಬೆಂಗಳೂರಿನ ಸೆಂಟ್ರಲ್ ಕ್ಷೇತ್ರ ಜಿದ್ದಾಜಿದ್ದಿನ ಕಣವಾಗಿದೆ ಲೋಕಸಭೆಯಲ್ಲಿ. ಈ ಒಂದು ರಾಜಕೀಯ ಜಿದ್ದಾಜಿದ್ದಿ ಯಾವ ರೀತಿಯಾಗಿದೆ ಬೆಂಗಳೂರಿನ ಸೆಂಟ್ರಲ್ ಕ್ಷೇತ್ರದಲ್ಲಿ? ಮಧುಕಾಂತಿ, 2024ರ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಏಪ್ರಿಲ್ 26ನೇ ತಾರೀಕು ಮೊದಲ ಹಂತದ ಚುನಾವಣೆ ನಡೀತಾ ಇದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಅಂತೂ ಜಿದ್ದಾಜಿದ್ದಿನ ಕಣವಾಗಿದೆ. ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ ಅಂತ ಜನ ಕೂಡ ಕ್ಯೂರಿಯಾಸಿಟಿಯಿಂದ ಕೂಡ ಕಾಯ್ತಾ ಇದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಹಾಲಿ ಸಂಸದರಾಗಿರುವಂಥ ಪಿಸಿ ಮೋಹನ್ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಪಿಸಿ ಮೋಹನ್ ಇದು 4ನೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರ ಆರಂಭದ ದಿನಗಳಿಂದ ಕೂಡ ಪಿಸಿ ಮೋಹನೇ ಗೆಲ್ತಾ ಬಂದಿದ್ದಾರೆ. ಈಗಾಗಲೇ 3 ಬಾರಿ ಅವರು ಗೆದ್ದಿದ್ದಾರೆ. ಈಗ 4ನೇ ಬಾರಿ ಕೂಡ ಬಿಜೆಪಿ ಹೈಕಮಾಂಡ್ ಕೂಡ ಅವರಿಗೆ ಟಿಕೆಟ್ ಅನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಅಂತೂ ತೀವ್ರ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ಮನ್ಸೂರ್ ಅಲಿ ಖಾನ್ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಆದರೆ ಈ ಒಂದು ಕ್ಷೇತ್ರದ ಆರಂಭದ ದಿನಗಳಿಂದ ಕೂಡ ಇದು ಬಿಜೆಪಿ ಭದ್ರಕೋಟೆ. ಈ ಬಿಜೆಪಿ ಭದ್ರಕೋಟೆಯಲ್ಲಿ ಮತ್ತೆ ಬಿಜೆಪಿ ಗೆಲುವಿನ ಅನ್ನತ್ತ ಸಾಧನೆ ಮಾಡುತ್ತಾ ಕ್ಯೂರಿಯಾಸಿಟಿ ಕೂಡ ಜನರಿಗೆ ಹುಟ್ಟಿಸ್ತಾ ಇದೆ. ಯಾಕಂದರೆ ಕಳೆದ 3 ಹಂತದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕೂಡ ಪಿಸಿ ಮೋಹನ್ ಕ್ಷೇತ್ರದಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಿಲ್ಲ ಅನ್ನೋ ಆರೋಪ ಕೂಡ ಇದೆ. ಆದರೆ ಈಗ ಕಾಂಗ್ರೆಸ್ನ ಗ್ಯಾರಂಟಿ ನಿಜಕ್ಕೂ ಮನ್ಸೂರ್ ಅಲಿ ಖಾನ್ಗೆ ಸಪೋರ್ಟ್ ಮಾಡುತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದರೆ ಆರಂಭದ ದಿನಗಳಿಂದಲೂ ಬಿಜೆಪಿ ಭದ್ರಕೋಟೆಯಾಗಿರುವಂಥ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ ಫ್ರೀಡಮ್ ಟಿವಿ ಕೂಡ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ 50-50 ಸಾಕಷ್ಟು ಕಾಣ್ತಾ ಇದೆ. ಹೀಗಾಗಿ ಸಾಕಷ್ಟು ಕ್ಯೂರಿಯಾಸಿಟಿ ಹುಟ್ಟಿರುವಂಥ ಕ್ಷೇತ್ರದಲ್ಲಿ ಎಲ್ಲ ಒಂದು ಕಡೆ ಬಿಜೆಪಿ ಒಲವು ದೊಡ್ಡ ಮಟ್ಟದಲ್ಲಿ ಕೂಡ ಕಾಡ್ತಾ ಇದೆ. ಮತ್ತೊಂದು ಕಡೆ ಮೋದಿ ಪ್ರಭಾವ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಕಾಡ್ತಾ ಇದೆ. ಮತ್ತೊಂದು ಕಡೆ ಮನ್ಸೂರ್ ಅಲಿ ಖಾನ್ ಈಗ ಹೊಸಬರಾಗಿದ್ದಾರೆ, ಕ್ಷೇತ್ರದಲ್ಲಿ ಹೊಸಬರಾಗಿ ಓಡಾಟವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಗ್ಯಾರಂಟಿ, ಕಾಂಗ್ರೆಸ್ ಫಲಾನುಭವಿಗಳು ಕೂಡ ಎಲ್ಲ ಒಂದು ಕಡೆ ಮನ್ಸೂರ್ ಅಲಿ ಖಾನ್ ಪರವಾಗಿ ನಿಲ್ಲುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆ ಅವರ ಮೈನಸ್ ಏನಂದರೆ ಹೊಸಬರಾಗಿರೋ ಕಾರಣವಾಗಿ ಅವ್ರಿಗೆ ರಾಜಕೀಯ ಅನುಭವ ಕೂಡ ಮನ್ಸೂರ್ ಅಲಿ ಖಾನ್ ಅವರಿಗೆ ಕೂಡ ಕೊರತೆ ಇದೆ. ಮತ್ತೊಂದು ಕಡೆ ಬೇರೆ ಬೇರೆ ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಅತಿ ಹೆಚ್ಚಾಗಿ ಕಾಣಿಸ್ಕೊಂಡಿರೋದ್ರಿಂದ ರಾಜಕೀಯ ಅನುಭವ ಕೂಡ ಕೊರತೆ ಇರೋ ಕಾರಣವಾಗಿ ಮತ್ತೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಒಂದು ಕಡೆ ಕ್ಷೇತ್ರದಲ್ಲಿ ಇರೋ ಕಾರಣದಿಂದಾಗಿ ಜನರು ಯಾರನ್ನ ಗೆಲ್ಲಿಸ್ತಾರೆ ಈ ಕ್ಷೇತ್ರದಲ್ಲಿ ಅಂತ ರಿಸಲ್ಟ್ ಬರುವವರೆಗೂ ಕೂಡ ಕಾಯಲೇಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇರುವಂಥದ್ದು. ಮಧುಕಾಂತಿ.